ಪ್ರಣಾಮಗಳು ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಪಪ್ಪಾಯ ಹಣ್ಣನ್ನು ಸೇವನೆ ಮಾಡುವುದರಿಂದ ಏನೆಲ್ಲ ಲಾಭವಿದೆ ಎಂದು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ಪೋಷಕಾಂಶಗಳ ಆಗರವನ್ನೇ ಹೊಂದಿರುವ ಹಾಗೂ ಸೌಂದರ್ಯವರ್ಧಕವೂ ಆಗಿರುವ ಪಪ್ಪಾಯ ಹಣ್ಣನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಯಾರು ಸೇವಿಸಬೇಕು, ಯಾರು ಸೇವಿಸಬಾರದು ಎಂಬುದರ ಬಗ್ಗೆ ತಿಳಿಯುತ್ತಾ ಹೋಗೋಣ. ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ಫೈಬರ್, ಪೊಟ್ಯಾಸಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಹಾಗೂ ಸೂಕ್ಷ್ಮ ಪೋಷಕತ್ವಗಳನ್ನು ಹೆಚ್ಚಾಗಿ ಹೊಂದಿದೆ. ಪಪ್ಪಾಯ ಹಣ್ಣಿನಲ್ಲಿರುವ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಪೋಷಕಾಂಶಗಳು ಎಲೆಕ್ಟ್ರೋಲೈಟ್ಸ್ಗಳನ್ನು ಕ್ರಿಯಾಶೀಲಗೊಳಿಸುತ್ತವೆ. ಇದರಿಂದ ದೇಹದ ನಿಶಕ್ತಿ, ಸುಸ್ತು ದೂರವಾಗುತ್ತದೆ. ದೇಹದ ಕೊಬ್ಬು ಅಥವಾ ಬೊಜ್ಜನ್ನು ಕರಗಿಸಲು ಪಪ್ಪಾಯ ದಿವ್ಯ ಔಷಧವೆಂದೇ ಹೇಳಬಹುದು. ಯಾರು ಹೆಚ್ಚಿನ ತೂಕದ ಸಮಸ್ಯೆಯಿಂದ ಬಳಲುತ್ತಿದ್ದಾರೋ ಅವರು ಖಾಲಿ ಹೊಟ್ಟೆಯಲ್ಲಿ ಹೊಟ್ಟೆ ತುಂಬ ಪಪ್ಪಾಯ ತಿಂದರೆ ಮಲಬದ್ಧತೆ ಹಾಗೂ ಅಜೀರ್ಣದ ಸಮಸ್ಯೆ ನಿವಾರಣೆ ಮಾಡುವುದರ ಜೊತೆಗೆ ಬೊಜ್ಜನ್ನು ಕರಗಿಸುತ್ತದೆ. ಪಪ್ಪಾಯ ಹಣ್ಣಿನಲ್ಲಿರುವ ಪೋಷಕ ತತ್ವಗಳು ಕಣ್ಣಿನ ಸಮಸ್ಯೆಗಳಿಗೆ ರಾಮಬಾಣವೆಂದೇ ಹೇಳಬಹುದು. ಕಣ್ಣಿನ ಸಮಸ್ಯೆಗಳಾದ ಇರುಳು ಕುರುಡು ಅಂದರೆ ರಾತ್ರಿ ಕುರುಡು, ದೂರದ ವಸ್ತುಗಳು ಕಾಣದೇ ಇರುವುದು, ಹತ್ತಿರದ ವಸ್ತುಗಳು ಕಾಣದೇ ಇರುವುದು, ಕಣ್ಣಿನಲ್ಲಿ ಪೊರೆ, ಹೀಗೆ ಎಲ್ಲಾ ರೀತಿಯ ಕಣ್ಣಿನ ಸಮಸ್ಯೆಗಳು ಬರಬಾರದೆಂದರೆ ಪಪ್ಪಾಯವನ್ನು ನಿಯಮಿತವಾಗಿ ಸೇವಿಸಬೇಕು. ಇನ್ನು ಲಿವರ್ ಸಮಸ್ಯೆಯಿಂದ ಬಳಲುತ್ತಿರುವವರು ಎಳೆಯದಾದ ಪಪ್ಪಾಯದ ಬೀಜವನ್ನು ಜಜ್ಜಿ ಅದರ ರಸ ಕುಡಿಯುವುದರಿಂದ ಲಿವರ್ ಸಮಸ್ಯೆಗಳಿಂದ ಹೊರಬರಬಹುದು. ಅದೇ ರೀತಿಯಾಗಿ ಪಪ್ಪಾಯ ಬೀಜವನ್ನು ಹರಿದು ಮುಖಕ್ಕೆ ಲೇಪನ ಮಾಡುವುದರಿಂದ ಮೊಡವೆಗಳು ಹಾಗೂ ಕಲೆಗಳು ದೂರವಾಗುತ್ತವೆ. ಇನ್ನು ಚರ್ಮದ ರೋಗಗಳು ದೂರವಾಗಲು, ಚರ್ಮ ರೋಗ ಬಾರದಿರಲು ನಿಯಮಿತವಾಗಿ ಪಪ್ಪಾಯ ಸೇವಿಸಬೇಕು. ಪಪ್ಪಾಯವನ್ನು ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ. ಈ ಹಣ್ಣು ಮೆದುಳನ್ನು ಕ್ರಿಯಾಶೀಲವಾಗಿ ಮಾಡುತ್ತದೆ. ನರಗಳ ದೌರ್ಬಲ್ಯ ದೂರವಾಗುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಪಪ್ಪಾಯ ಸೇವನೆ ತುಂಬಾ ಉಪಯುಕ್ತಕಾರಿ. ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕ್ ಆಗದಂತೆ ತಡೆಯಲು ಪಪ್ಪಾಯ ಹಣ್ಣನ್ನು ಸೇವಿಸಿ. ಇನ್ನು ಶ್ವಾಸಕೋಶದ ಸಮಸ್ಯೆಗಳಾದ ಅಸ್ತಮಾ, ನಿಮೋನಿಯಾ ಸಮಸ್ಯೆ ಬಾರದಿರಲು ಪಪ್ಪಾಯ ಸಹಾಯಕಾರಿಯಾಗಿದೆ. ಪಪ್ಪಾಯ ಹಣ್ಣು ಉಷ್ಣಾಂಶ ಗುಣ ಹೊಂದಿರುವುದರಿಂದ ಉಷ್ಣ ದೇಹ ಹೊಂದಿರುವವರು ಹೆಚ್ಚಾಗಿ ಸೇವಿಸಬಾರದು. ಗರ್ಭಿಣಿ ಸ್ತ್ರೀಯರು ಪಪ್ಪಾಯ ಹಣ್ಣನ್ನು ಸೇವಿಸಬಾರದು, ಏಕೆಂದರೆ ಇದರ ಉಷ್ಣಾಂಶವು ಗರ್ಭಪಾತಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು 8 ತಿಂಗಳ ನಂತರ ಪಪ್ಪಾಯ ಸೇವಿಸಬಹುದು. ಹೀಗೆ ಪಪ್ಪಾಯ ಕೆಲವು ನಿರ್ಬಂಧಗಳೊಂದಿಗೆ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿಯುತ್ತಾ ಮತ್ತೊಂದು ಇಂತಹದ್ದೇ ಹೆಲ್ತ್ ಟಿಪ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ವಿಶ್ವ ಪ್ಲಸ್ ಟಿವಿ. ಜನಹಿತಕ್ಕಿದು ಜ್ಞಾನದ ಜಾಲ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.